ಆಕಾಶವಾಣಿ ಮಂಗಳೂರು. ದಾರಿದೀಪ. ಪ್ರಿಯ ಕೇಳುಗರಿಗೆ ವಂದನೆಗಳು ಹಾಗೂ ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕೇಳುಗರೆ, ಇಂದಿನ ದಾರಿದೀಪ ಕಾರ್ಯಕ್ರಮದಲ್ಲಿ ಕೇಳಿ, ರೀಫರ್ಬಿಶ್ಡ್ ಅಥವಾ ನವೀಕರಣಗೊಂಡ ಕಂಪ್ಯೂಟರ್ ಅನ್ನು ವ್ಯವಹಾರ ಮಾಡುತ್ತಿರುವ ಅನೂಪ್ ಕೆಜೆ ಕಾಂತಮಂಗಲ ಅವರೊಂದಿಗೆ ಸಂದರ್ಶನ. ಪ್ರಿಯ ಕೇಳುಗರೆ ವಂದನೆಗಳು. ಇಂದಿನ ದಾರಿದೀಪ ಕಾರ್ಯಕ್ರಮಕ್ಕೆ ಸ್ವಾಗತ. ಜೀವನದಲ್ಲಿ ಮುಂದೆ ಸಾಗಲಿಕ್ಕೆ ಕೆಲವರಿಗೆ ಮಾರ್ಗ ಇರ್ತದೆ, ಕೆಲವರಿಗೆ ಮಾರ್ಗ ಇರುವುದಿಲ್ಲ. ಆದರೆ ಇನ್ನು ಕೆಲವು ಸಾಹಸಿಗಳಿದ್ದಾರೆ, ಅವರು ಮಾರ್ಗ ಇಲ್ಲದಲ್ಲಿ ದಾರಿ ಮಾಡಿಕೊಂಡು ಹೋಗ್ತಾರೆ ಮತ್ತು ತಮ್ಮ ದಾರಿದೀಪವನ್ನು ತಾವೇ ಹೊತ್ತಿಸಿಕೊಂಡು ಮುಂದೆ ಸಾಗ್ತಾ ಇದ್ದಾರೆ. ಅಂತಹ ಕೆಲವೇ ಮಂದಿ ವ್ಯಕ್ತಿಗಳಲ್ಲಿ ನಮ್ಮ ಸುಳ್ಯದ ಅನೂಪ್ ಒಬ್ಬರು. ಅವರು ತಮ್ಮ ದಾರಿಯನ್ನು ತಾವೇ ನಿರ್ಮಿಸಿಕೊಂಡದಲ್ಲದೆ ದಾರಿದೀಪವನ್ನು ಕೂಡ ತಾವೇ ಹಚ್ಚಿಕೊಂಡವರು. ಅವರು ಈಗಾಗಲೇ ಬೇರೆ ಬೇರೆ ಕಡೆಗಳಲ್ಲಿ, ಅಂದರೆ ಕಂಪನಿ ಇತ್ಯಾದಿ ಕಡೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬಳಕೆಯಾದಂತಹ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ಗಳನ್ನು ಖರೀದಿಸಿ ಅವನ್ನು ಸ್ವಲ್ಪ ಉತ್ತಮಪಡಿಸಿ ಪುನಃ ಅವು ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ಮಾಡಿ ಅವನ್ನು ಮಾರುವವರು. ಈ ದಾರಿಯಲ್ಲಿ ಅವರು ತುಂಬ ಯಶಸ್ಸನ್ನು ಕೂಡ ಕಂಡುಕೊಂಡಿದ್ದಾರೆ. ಅನೂಪ್ ಅವರು ನಮಸ್ಕಾರ. ನಮಸ್ತೆ ಸರ್. ನೀವು ಆರಂಭದಲ್ಲಿ ಇಂತಹ ಕೆಲಸವನ್ನು ಶುರು ಮಾಡುವಾಗ ಯಾಕೆ ಮಾರ ಇಷ್ಟು ಕಲ್ತಿದ್ದಿ, ಒಂದು ಕಂಪನಿ ಸೇರಬಾರ್ದ, ಇದು ಯಾಕೆ ಗುಜರಿ ವ್ಯವಹಾರ ಅಂತ ಸಲಹೆ ಕೊಟ್ಟವರು, ಹೆದರಿಸಿದವರಿಲ್ವಾ? ಮೊದಲಿಗೆ ಎಲ್ಲ ಕೇಳುಗರಿಗೆ ನಮಸ್ಕಾರ. ನಾನು ಮೊದಲಿಗೆ IT ಕಂಪನಿ ಉದ್ಯೋಗಿಯಾಗಿದ್ದೆ. ಹೌದು. ಕೆಲವು ಪರ್ಸನಲ್ ಸಮಸ್ಯೆಯಿಂದಾಗಿ ನಾನು ಊರಿಗೆ ಬರಬೇಕಾಗಿ ಬಂತು. ಸೊ ಊರಿಗೆ ಬರುವ ಮೊದಲು ಎಲ್ಲರಿಗೊಂದು ಪ್ರಶ್ನೆ ಇರ್ತದೆ ಮನಸ್ಸಲ್ಲಿ, ಊರಿಗೆ ಹೋದ ಮೇಲೆ ನಾನು ಏನು ಮಾಡೋದು. ಹೌದು. ಸೊ ಕೃಷಿ ಇದ್ದವರಿಗೆ ನಾನು ಕೃಷಿ ಮಾಡ್ಬೋದು ಅಂತ ಇರ್ತದೆ, ಇಲ್ಲ ಆನ್ಸಿಸ್ಟರ್ ಪ್ರಾಪರ್ಟಿ ಇದ್ರೆ ಅದನ್ನು ನೋಡ್ಕೊಳ್ಬೋದು ಅಂತ ಇರ್ತದೆ. ಬಟ್ ಏನು ಇಲ್ಲದೆ ನಾನು ಊರಿಗೆ ಬಂದು ಏನು ಮಾಡ್ಬೋದು ಅಂತ ಎಲ್ಲರ ಮನಸ್ಸಲ್ಲೊಂದು ಯೋಚನೆ ಇರ್ತದೆ. ಸೊ ಹಾಗಿದ್ದಲ್ಲಿ ನನಗೂ ಅದೇ ಪ್ರಶ್ನೆ ಎದುರಾಗಿತ್ತು. ಆಗ ನಾನು IT ಉದ್ಯೋಗಿ ಆಗಿದ್ದಾಗ ನನ್ನ ಸಹೋದ್ಯೋಗಿಗಳು ಯಾರಿದ್ದಾರೆ, ಅಸೋಸಿಯೇಟ್ಸ್ ಯಾರಿದ್ದಾರೆ, ಅವರೆಲ್ಲ ರೀಫರ್ಬಿಶ್ಡ್ ಕಂಪ್ಯೂಟರ್ಸ್ ಇದ್ರೆ ನನಗೆ ಹೇಳು, ನನಗೆ ರೆಕಮೆಂಡ್ ಮಾಡು, ಒಳ್ಳೇದಿದ್ರೆ ನನಗೆ ರೆಕಮೆಂಡ್ ಮಾಡು, ನಾನು ಖರೀದಿ ಮಾಡ್ತೇನೆ ಅಂತ ನನ್ನ ಜೊತೆ ಕೇಳ್ಕೊಂಡು ಬರ್ತಾ ಇದ್ರು. ಸೊ ಅಲ್ಲಿಂದ ಈ ರೀಫರ್ಬಿಶ್ಡ್ ಮತ್ತೆ ನನಗೆ ಒಂದು ನಂಟು ಬೆಳೆದದು. ಸೊ ಅಲ್ಲಿ ನಾನು ವ್ಯವಹಾರ ಮಾಡ್ತಾ ಇದ್ದೆ. ಅಲ್ಲಿ ನಾನು ಲ್ಯಾಪ್ಟಾಪ್ಗಳನ್ನು ಸೇಲ್ ಮಾಡ್ತಿದ್ದೆ. ಕೆಲಸದ ಜೊತೆಯಲ್ಲಿ ಇದನ್ನು ಕೂಡ ಮಾಡ್ತಾ ಇರುವ ಕಾರಣ ನನಗೆ ಅದರ ಇನ್ ಆ್ಯಂಡ್ ಔಟ್ ಅಂತ ಏನು ಹೇಳ್ತೇವೆ, ಅದರ ಮಾಹಿತಿಗಳು ನನಗೆ ಗೊತ್ತಿತ್ತು. ಸೊ ಹಾಗಾಗಿ ನನಗೆ ಒಂದು ಕಾನ್ಫಿಡೆನ್ಸ್ ಇತ್ತು, ಓಕೆ ಇದು ಒಳ್ಳೆ ವಸ್ತುವನ್ನೇ ನಾನು ಜನಗಳಿಗೆ ಕೊಡ್ತಾ ಇದ್ದೇನೆ, ಸರ್ವಿಸ್ ಕೊಡಬಹುದು, ಯಾಕಂದ್ರೆ ನನ್ನದು ಅದೇ ಫೀಲ್ಡ್ ಆದ ಕಾರಣ ನನಗೆ ಸರ್ವಿಸ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಾನು ಯಾಕೆ ಇದೇ ಬಿಸ್ನೆಸ್ ಅನ್ನ ನಾನು ನನ್ನ ಊರಲ್ಲಿ ಯಾಕೆ ಮಾಡಬಾರ್ದು ಅಂತ ನನ್ನ ಮನಸ್ಸಲ್ಲಿ ಹುಟ್ಟಿದ ಪ್ರಶ್ನೆ. ಸೊ ಏಕದಮ್ ನಾವು ಒಂದು ವ್ಯವಹಾರ ಕೇಳಲಿಕ್ಕೆ ಸಾಧ್ಯ ಆಗುದಿಲ್ಲ, ನಾವು ಮನೆಯಲ್ಲಿ ಕೇಳಬೇಕಾಗ್ತದೆ. ಸೊ ಆಗ ಮೊದಲಿಗೆ ನಾನು ತಂದೆಗೆ ಫೋನ್ ಮಾಡಿ ಹೇಳಿದ್ದೆ, ನಾನು ಊರಿಗೆ ಬರಲಿಕ್ಕೆ ನಿರ್ಧಾರ ಮಾಡಿದ್ದೇನೆ. ಸೊ ಬಂದ ಮೇಲೆ ನಾನು ಈ ಥರದೊಂದು ವ್ಯವಹಾರ ಮಾಡ್ತಿದ್ದೇನೆ ಅಂತ. ಬಟ್ ಮನೆಯಲ್ಲಿ ತಂದೆ ತಾಯಿಗೆ ಅದರ ಬಗ್ಗೆ ಅಷ್ಟು ಅರಿವು ಇರುವುದಿಲ್ಲ. ಸೊ ಹಾಗಾಗಿ ಅವರಿಗೆ ನಾನು ಫಸ್ಟ್ ಅದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗಿ ಬಂತು, ವಿವರಣೆ ಕೊಡಬೇಕಾಗಿ ಬಂತು. ಸೊ ಈ ಥರ ರೀಫರ್ಬಿಶ್ಡ್ ಇಂದ ಲ್ಯಾಪ್ಟಾಪ್ ಇರ್ತದೆ, ಬೆಂಗಳೂರಿನ ಕಡೆಗಳಲ್ಲಿ ತುಂಬ ಇದು ಚಾಲ್ತಿಯಲ್ಲಿದೆ. ಇದನ್ನು ನಾವು ಊರಿಗೆ ತಂದರೆ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಮಕ್ಕಳಿಗೆ, ಯಾರಿಗೆ ಕಂಪ್ಯೂಟರ್ ಅನ್ನ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ವೋ ಅಂಥ ಜನಗಳಿಗೆ ರೀಫರ್ಬಿಶ್ಡ್ನ ಮೂಲಕ ಅವರ ಏನು ಡಿಮಾಂಡ್ ಇದೆ, ಅವರ ಏನು ಬೇಡಿಕೆ ಇದೆ, ಅದನ್ನು ನಮಗೆ ಪೂರೈಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ನಿಟ್ಟಿನಲ್ಲಿ ನನಗೆ ಊರಲ್ಲಿ ಇದನ್ನು ಸ್ಥಾಪನೆ ಮಾಡಬಹುದು. ಇದರಿಂದ ಜನಗಳಿಗೂ ಅದರಿಂದ ಹೆಲ್ಪ್ ಆಗ್ತದೆ. ಅದರ ಜೊತೆಯಲ್ಲಿ ನಾವು ವ್ಯಾವಹಾರಿಕವಾಗಿ ನಮಗೂ ಒಳ್ಳೆ ಅದರಲ್ಲಿ ಒಂದು ಸ್ಟೆಬಿಲಿಟಿ ತಗೊಳ್ಬೋದು ಅನ್ನೋ ನಿಟ್ಟಿನಲ್ಲಿ ನಾನು ಅವರಿಗೆ ಎಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಿದೆ. ಮೊದಲಿಗೆ ಬಂದ ಪ್ರಶ್ನೆ ಅಂತ ಹೇಳಿದ್ರೆ, ದುಡ್ಡು ಎಲ್ಲಿಂದ ಮಾಡ್ತೀನಿ ಅಂತ, ಇದಕ್ಕೆ ಬಂಡವಾಳ ಬೇಕಾಗ್ತದೆ, ಇನ್ವೆಸ್ಟ್ಮೆಂಟ್ ಬೇಕಾಗ್ತದೆ, ಏನು ಮಾಡ್ತೀನಿ ಅಂತ. ಸೊ ಅವರಿಗೆ ಹೇಳಿದೆ, ನನಗೊಂದು 5 ಲಕ್ಷದ ಲೋನ್ ತೆಗೆದುಕೊಡಿ, ನಾನು ಶುರು ಮಾಡ್ತೇನೆ, ಉಳಿದನ್ನ ನಾನು ಮತ್ತೆ ನೋಡಿಕೊಳ್ತೇನೆ ಅಂತ ನಾನು ಆ ರೀತಿಯಲ್ಲಿ ಅವರನ್ನೊಂದು ಅಪ್ರೋಚ್ ಮಾಡಿದೆ. ಸೊ ಅದಕ್ಕೆ ಒಪ್ಪಿದ್ರು, ನೀನು ಮಾಡು, ತೊಂದರೆ ಇಲ್ಲ ಅಂತ. ಸೊ ಅಲ್ಲಿಂದ ನನ್ನ ಜರ್ನಿ ಶುರುವಾದಂಥದ್ದು. ಇದು 2017ರಲ್ಲಿ. ಸೊ ನಾನು 9 ವರ್ಷ ಬೆಂಗಳೂರಲ್ಲಿ IT ಉದ್ಯೋಗಿಯಾಗಿ ಕೆಲಸ ಮಾಡ್ತಿದ್ದೆ. L&T ಮತ್ತು ಕ್ಯಾಪ್ಜೆಮಿನಿ ಅನ್ನೋ MNC ಕಂಪ್ನಿಗಳಲ್ಲಿ ಉದ್ಯೋಗ ಮಾಡಿ ತದನಂತರ ನಾನು ಊರಿಗೆ ಬಂದಂಥದ್ದು. ಸೊ ಹಾಗಾಗಿ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. 2017ರಲ್ಲಿ ನೀವು ಬೆಂಗಳೂರು ಬಿಟ್ರಲ್ಲ, ಅದು ಯಾವ ಕಾರಣಕ್ಕೆ ಅಂತ ಕೇಳಬಹುದಾ? ನಾನು
ಪುತ್ತೂರಿನ ಹುಡುಗಿಯನ್ನೇ ಮದುವೆ ಆಗಿರುವಂಥದ್ದು. ನನ್ನ ಮಿಸ್ಸಸ್ಸಿಗೆ ಬೆಂಗಳೂರಲ್ಲಿ ಸ್ಟೇ ಆಗ್ಲಿಕ್ಕೆ ಇಷ್ಟ ಇರಲಿಲ್ಲ, ನನಗೆ ಊರಲ್ಲಿ ಇರಬೇಕು ಅಂತ ಒಂದು ವಿಷಯ. ಇನ್ನೊಂದು, ನಮ್ಮ ಮನೆಯಲ್ಲಿ ಯಾರೂ ಇಲ್ಲ, ತಂದೆ ತಾಯಿ ಮಾತ್ರ ಇರುವಂಥದ್ದು. ಸೊ ನಾನು ಇವತ್ತಿಲ್ಲದಿದ್ರು ನಾಳೆ ಆದರೂ ನಾನು ಊರಿಗೆ ಬರಲೇಬೇಕು. ಸೊ ಆ ನಿಟ್ಟಿನಲ್ಲಿ ನಾನು ಡಿಸಿಷನ್ಸ್ ತಗೊಂಡ್ರೆ ಇವಾಗಲೇ ತಗೊಳ್ಬೇಕು. ಇನ್ನು ಲೇಟ್ ಆದರೆ ನನಗೆ ಆಗುದಿಲ್ಲ, ನನಗೆ ಪ್ರಯಾಣ ಆಗ್ತದೆ, ಮತ್ತೆ ಊರಲ್ಲಿ ಹೋಗಿ ನಮಗೆ ಅದನ್ನು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಆ ನಿಟ್ಟಿನಲ್ಲಿ ಮಾಡೋದಿದ್ರೆ ಇವಾಗಲೇ ಶುರು ಮಾಡುವ, ಧೈರ್ಯದಲ್ಲಿ ಇಳಿಯುವ ಅಂತ ಹೇಳಿ ನಾನು ಅಲ್ಲಿಂದ ಉದ್ಯೋಗನ ಬಿಟ್ಟು ನಾನು ಊರಿಗೆ ಬಂದೆ. ಆರಂಭದಲ್ಲಿ ನಾನು ಆಗ ಕೇಳಿದ ಹಾಗೆ ನಿಮ್ಮನ್ನು ಸ್ವಲ್ಪ ಭಯಪಡಿಸಿದವರು ಅಥವಾ ನಿಮಗೆ ಸ್ವಲ್ಪ ಹಿಂಜರಿತ ಉಂಟಾಗುವ ಹಾಗೆ ಅಧೈರ್ಯದ ಮಾತನಾಡಿದವರಿದ್ರ, ಎಂಥ ವ್ಯವಹಾರ ಮರ ಇದು, ಮಾಡ್ಲಿಕ್ಕೆ ಆಗ್ತದ, ಇದಕ್ಕೆಲ್ಲ ಗಿರಾಕಿ ಸಿಗ್ತದ ಅಂತ ಸಲಹೆ ಕೊಟ್ಟವರಿದ್ರ? ಇಲ್ಲ, ನಾನು ಯಾರ ಜೊತೆ ಸಲಹೆ ಅಂತ ಕೇಳಲಿಲ್ಲ. ಬಟ್ ನನಗೆ ಒಂದು ಪ್ಲಸ್ ಪಾಯಿಂಟ್ ಏನಾಗಿತ್ತು ಅಂತ ಹೇಳಿದ್ರೆ, ನನ್ನ ಮನೆಯವರು ನನ್ನ ಫ್ಯಾಮಿಲಿ, ಮಿಸ್ಸಸ್ ಎಲ್ಲ ನಾನು ಹೇಳಿದ ತಕ್ಷಣ ಅವರು ಒಪ್ಪಿಕೊಳ್ತಿದ್ರು. ಸರಿ, ಏನೋ ನನ್ನೊಂದು ಮಾತಿನ ಭರವಸೆಯಲ್ಲಿ ಸರಿ ಮಾಡುವಾಗಿದ್ರೆ ಹೋಗುವ ಅನ್ನೋ ಒಂದು ಭರವಸೆ, ಸಪೋರ್ಟ್ ಇತ್ತು. ಮೇನ್ ಆಗಿ ಸಪೋರ್ಟ್, ಮನೆಯಲ್ಲಿ ತುಂಬಾ ನನಗೆ ಸಪೋರ್ಟ್ ಇದೆ. ಸೊ ಹಾಗಾಗಿ ಆ ಒಂದು ಬೇಸಿಸ್ ಮೇಲೆ ಮತ್ತೆ ನನಗೊಂದು ಕಾನ್ಫಿಡೆನ್ಸ್ ಇತ್ತು, ನನ್ನದೇ ಫೀಲ್ಡ್, ನನಗೊಂದು 20 ವರ್ಷದ ಎಕ್ಸ್ಪೀರಿಯನ್ಸ್ ಇದೆ. ಆ ಎಕ್ಸ್ಪೀರಿಯನ್ಸ್ ನ ಮೇಲೆ ನನಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ, ನನ್ನದೇ ಏರಿಯಾ, ನಾನು ಏರಿಯಾ ಬಿಟ್ಟು ಹೋಗ್ತಾ ಇಲ್ಲ. ಸೊ ಹಾಗಾಗಿ ನನಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ನಾನು ಶುರು ಮಾಡಿದಂಥದ್ದು. ಈಗ ನೀವು ಸುಳ್ಯದಲ್ಲಿ ನೆಲೆ ನಿಂತು ಈ ವ್ಯವಹಾರ ಮಾಡ್ತಾ ಇದ್ರಿ. ನೀವು ಹೀಗೆ ಈ ರೀತಿಯಲ್ಲಿ ಒಂದಷ್ಟು ದಿನ ಬಳಕೆಯಾದಂತಹ ಕಂಪ್ಯೂಟರ್ಗಳನ್ನು ಪಡ್ಕೊಳ್ಳಿಕ್ಕೆ ಬೇರೆ ಬೇರೆ ಕಡೆ ಹೋಗಬೇಕು. ಆರಂಭದಲ್ಲಿ ನೀವು ಮಾಡುವಾಗ ನೀವು ಎಷ್ಟು ಜನ ಇದ್ರಿ, ಅಥವಾ ನೀವು ಒಬ್ಬರೇ ಇದ್ರಾ? ಇಲ್ಲ, ಮೊದಲನೇದಾಗಿ ರೀಫರ್ಬಿಶ್ಡ್ ನಮಗೆ ರೆಡಿ ಆಗಿ ಬರುವಂಥ ಮೆಟೀರಿಯಲ್ಗಳು. ನಾವು ಆಫೀಸಲ್ಲಿ ಯಾವುದನ್ನು ರೀಫರ್ಬಿಶ್ ಮಾಡುವಂಥ ವಿಷಯಗಳಿಲ್ಲ. ನಾವು ಇಂಪೋರ್ಟೆಡ್ ಲ್ಯಾಪ್ಟಾಪ್ಗಳನ್ನು ಜಾಸ್ತಿ ಬಳಕೆ ಮಾಡ್ತೇವೆ. ಅಂದರೆ ಇಂಡಿಯನ್ ರೀಫರ್ಬಿಶ್ಡ್ ನಮ್ಮ ಈ ಕೋಸ್ಟಲ್ ಏರಿಯಾಕ್ಕೆ, ನಮ್ಮ ಭಾಗಕ್ಕೆ ಅದು ಸೆಟ್ ಆಗೋದಿಲ್ಲ. ಬೆಂಗಳೂರಿನ ಭಾಗಕ್ಕೆ ಪರವಾಗಿಲ್ಲ, ಬಟ್ ಇದು ಪ್ರಾಪರ್ ಆಗಿ ಸರಿಯಾಗಿ ರೀಫರ್ಬಿಶ್ ಮಾಡಿದ ಮೆಟೀರಿಯಲ್ಗಳು ನಾವು ಇಂಪೋರ್ಟ್ ಮಾಡ್ತೇವೆ. ಸೊ ಅದನ್ನು ನಾವಿಲ್ಲಿ ಜನಗಳಿಗೆ ಕೊಡುವಂಥದ್ದು. ಸೊ ನಿಮಗೆ ಅದರ ಬಣ್ಣ ಇರಬಹುದು, ಎಲ್ಲವೂ ತುಂಬಾ ಹೊಸತ್ರಂತೆ ನಿಮಗೆ ನೋಡ್ಲಿಕ್ಕೆ ಸಿಗ್ತದೆ. ಸೊ ಹಾಗಾಗಿ ನಮಗೆ ಅದನ್ನ ಸೇಲ್ ಮಾಡಲಿಕ್ಕೆ ಈಸಿ ಆಗ್ತದೆ. ಈಗ ಸಾಮಾನ್ಯವಾಗಿ ನೀವು ಈ ರೀತಿಯಲ್ಲಿ ರಿಫರ್ಬಿಶ್ಡ್ ಲ್ಯಾಪ್ಟಾಪ್ ಮತ್ತು PC-ಗಳನ್ನು ಎಲ್ಲಿಂದ ತರೋದು? ಸಾಮಾನ್ಯ ಯಾವ ದೇಶಗಳಿಂದ? ಇಲ್ಲ, ಅದಕ್ಕೆ ಇಂಪೋರ್ಟರ್ಸ್ಗಳು ಬೇರೆ ಇರ್ತಾರೆ. ಎಸ್, ನಾವು ಆ ರೀಸೆಲ್ಲರ್ಸ್ ಯಾರು ಇರ್ತಾರಲ್ಲ ಅವರ ಕಡೆಯಿಂದ, ನಾವು ಡಿಸ್ಟ್ರಿಬ್ಯೂಟರ್ಸ್ ಯಾರು ಇರ್ತಾರೆ ಅವರ ಕೈಯಿಂದ ನಾವು ಬೈ ಮಾಡಿಕೊಂಡು ಸೇಲ್ ಮಾಡುವಂಥ. ಯಾಕಂದ್ರೆ ನಮ್ಮದೊಂದು ಸಣ್ಣ ಮಾರ್ಕೆಟ್, ಅಂದ್ರೆ ನಾವು ಸಣ್ಣ ಊರಲ್ಲಿದ್ದೇವೆ. ಸೊ ಹಾಗಾಗಿ ನಮಗೆ ತುಂಬಾ ಇದು ಕ್ವಾಂಟಿಟಿಯನ್ನು ತಂದು ಇಲ್ಲಿ ಸೇಲ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ನಾವು ಸ್ವಲ್ಪ ವಿಭಿನ್ನವಾಗಿ ಬಿಸ್ನೆಸ್ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ರೀಫರ್ಬಿಶ್ಡ್ ಅಲ್ಲಿ ನಾವು ಮಾಡೆಲ್ಗಳನ್ನು ತರಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಅಂದ್ರೆ ಹೆಚ್ಚಿನವರು ಬಿಸ್ನೆಸ್ ಹೇಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಮಾಡೆಲ್ ಅನ್ನ ಕ್ವಾಂಟಿಟಿಯಲ್ಲಿ ಬೈ ಮಾಡಿ ಅದನ್ನು ಸೇಲ್ ಮಾಡುವಂತ ಒಂದು ಫಾರ್ಮೆಟ್ ಇರ್ತದೆ. ಬಟ್ ನಾನು ಸ್ವಲ್ಪ ವಿಭಿನ್ನ ಮಾಡಿದ್ದೇನೆ. ನಾನು ಮೊದಲಿಂದಲೇ ಏನಂತ ಹೇಳಿದ್ರೆ 10 ಮಾಡೆಲ್, 20 ಮಾಡೆಲ್, 30 ಮಾಡೆಲ್ ಅಷ್ಟು ಮಾಡೆಲ್ಗಳನ್ನು ಇಟ್ಟು ಅದನ್ನ ನಾನು ಸೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದರಿಂದ ಅಡ್ವಾಂಟೇಜ್ ಏನಾಯ್ತು ಅಂತ ಹೇಳಿದ್ರೆ, ಬೇಸ್ ಪ್ರೈಸ್ ಇವಾಗ ನಮ್ಮಲ್ಲಿ 12,500ದಿಂದ ಲ್ಯಾಪ್ಟಾಪ್ ಸ್ಟಾರ್ಟ್ ಆಗ್ತದೆ. 12,500ದಿಂದ 60-70 ಸಾವಿರದವರೆಗಿನ ಲ್ಯಾಪ್ಟಾಪ್ಗಳು ಕೂಡ ನಮ್ಮಲ್ಲಿ ಲಭ್ಯವಿರ್ತದೆ. ಸೊ ಹಾಗಾಗಿ ಜನಗಳು ಅವರ ರೇಂಜಿಗೆ ತಕ್ಕಂಥ ಲ್ಯಾಪ್ಟಾಪ್ಗಳನ್ನು ನಾವು ಖರೀದಿ ಮಾಡಬಹುದು. ಈಗ ನೀವು ಈ ರೀತಿಯಲ್ಲಿ ತನ್ನಂತಹ ಲ್ಯಾಪ್ಟಾಪ್ಗಳ ಬಗ್ಗೆ, ಅಂದರೆ ಮುಖ್ಯವಾಗಿ ರಿಫರ್ಬಿಶ್ಡ್ ಇಂತಹ ಪುನಃ ಅದನ್ನು ಸುಸ್ಥಿತಿಗೆ ತನ್ನಂತಹ ಒಂದು ಲ್ಯಾಪ್ಟಾಪ್ ಕಂಪ್ಯೂಟರ್ಗಳ ಬಗ್ಗೆ ನಮ್ಮ ಹೆಚ್ಚು ಜನರಿಗೆ ಗೊತ್ತಿರೋದಿಲ್ಲ. ಇದು ತರ್ತಾರೆ, ಅವನು ಸುಮ್ಮ ಧೂಳು ಹೊಡಿತಾರೆ, ಒರೆಸ್ತಾರೆ, ಸ್ಪೇರ್ ಪಾರ್ಟ್ ಹೋಗಿದ್ರೆ ಬೇರೆ ಹಾಕ್ತಾರೆ, ತಂದು ಕೊಡ್ತಾರೆ ಅಂತ. ಈ ರಿಫರ್ಬಿಶ್ಡ್ ವಸ್ತುಗಳ ಸಂಪೂರ್ಣ ಕಲ್ಪನೆ ಇರುವಂತಹ, ಅದ್ರ ಬಗ್ಗೆ ತಿಳಿದಿರುವಂತಹ ಜನರು ತುಂಬ ಕಡಿಮೆ. ಏನಾದರೂ ಅದು ಒಂದ್ಸರಿ ಹಾಳಾದ್ದು ಅನ್ನೋ ಒಂದು ಕಲ್ಪನೆ ಇರ್ತದೆ. ನೀವು ನಿಮ್ಮ ಗಿರಾಕಿಗಳನ್ನ ಯಾವ ರೀತಿಯಲ್ಲಿ ಕನ್ವಿನ್ಸ್ ಮಾಡಬೇಕು, ಹೇಗೆ ಹೊಸ ಗಿರಾಕಿಗಳನ್ನು ಕಂಡುಕೊಳ್ಬೇಕು ಅನೂಪ್? ಸರ್, ಮೊದಲಿಗೆ ಅದೇ ಒಂದು ಚಾಲೆಂಜ್ ಆಗಿತ್ತು. ಯಾಕೆಂತ ಹೇಳಿದ್ರೆ, ನಮ್ಮ ಊರಿನ ಜನಗಳಿಗೆ ರೀಫರ್ಬಿಶ್ಡ್ ಅಂದ್ರೆ ಅದು ಹೊಸ ಟರ್ಮ್ ಆಗಿತ್ತು, ಒಂದು ಹೊಸ ಶಬ್ದ ಆಗಿತ್ತು. ಅದು ಏನು ಅಂತಾನೆ ತಿಳ್ಕೊಳ್ಳಿಕ್ಕೆ ಅವ್ರಿಗೆ ಸ್ವಲ್ಪ ಸಮಯ ಬೇಕಾಗಿತ್ತು. ನಾನು ಬಂದಂತ ಗ್ರಾಹಕರಿಗೆ ನಾನು ಮೊದಲಿಗೆ ಅವರಿಗೆ ಅದನ್ನ ಮನದಟ್ಟು ಮಾಡ್ತಿದ್ದೆ, ಏನಿದು ರೀಫರ್ಬಿಶ್ಡ್ ಅಂದ್ರೆ ಏನು. ಮತ್ತೆ ನಾನು ಒಂದು ಧೈರ್ಯ ಕೊಡ್ತಾ ಇದ್ದೆ, ನೀವು ತಗೊಂಡು ಹೋಗಿ, ಏನಾಗುದಿಲ್ಲ. ನಾವು ಮತ್ತೆ ಕಮರ್ಷಿಯಲ್ ಗ್ರೇಡ್ ಅಂದ್ರೆ MNC ಕಂಪ್ನಿಗಳಲ್ಲಿ ಯೂಸ್ ಮಾಡುವಂತ ಹೈ ಗ್ರೇಡೆಡ್, ಮಿಲಿಟರಿ ಗ್ರೇಡೆಡ್ ಲ್ಯಾಪ್ಟಾಪ್ಗಳನ್ನೇ ಕೊಡುವ ಕಾರಣ ನಿಮಗೆ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಆದರೆ ಒಂದು ಷರತ್ತು ಏನಂತ ಹೇಳಿದ್ರೆ, ನೀವು ದಿನ ಅದನ್ನು ಬಳಕೆ ಮಾಡಬೇಕು, ಡೈಲಿ ಬಳಕೆ ಮಾಡಬೇಕು. ನೀವು ಅದನ್ನು ಮುಚ್ಚಿ ಎಲ್ಲಿಯಾದರೂ ಇಡೋದಾಗ್ಲಿ, ಬ್ಯಾಗಲ್ಲಿ ತುಂಬಿಸಿ ಇಡೋದಾಗ್ಲಿ ಮಾಡುವಂತಿಲ್ಲ. ಯಾಕೆಂತ ಹೇಳಿದ್ರೆ, ಅದಕ್ಕೆ ಒಂದು ಮೇಯ್ನ್ ಕಾರಣ ಏನಂತ ಹೇಳಿದರೆ,
ನಮ್ಮಲ್ಲಿ ತೇವಾಂಶ ಜಾಸ್ತಿ, ನಮ್ಮ ಊರಲ್ಲಿ ಫಂಗಸ್ ಬರುವಂಥದ್ದು ಜಾಸ್ತಿ. ಸೊ ಹಾಗಾಗಿ ನೀವು ಅದನ್ನ ಬಳಕೆ ಮಾಡದೆ, ಉಪಯೋಗ ಮಾಡದೆ ಹಾಗೆ ಇಟ್ಟಲ್ಲಿ ಅದು ಡೆಡ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಇದು ಒಂದು ಕಂಡೀಷನ್ ಅನ್ನು ನಾವು ಅವರಿಗೆ ಹಾಕಿರ್ತೇವೆ. ಯಾರೆಲ್ಲ ಗ್ರಾಹಕರು ಖರೀದಿ ಮಾಡಿದ್ದಾರೆ ಅವರೆಲ್ಲ ಬಳಕೆ ಮಾಡಿ ಅವರ ರೆಫರೆನ್ಸ್ನ ಮೇಲೆ ಈಗ ನಮ್ಮ ಬಿಸ್ನೆಸ್ ನಡೀತಾ ಇದೆ. ಸೊ ನನಗೆ ಕೊಟ್ಟ ಮೇಲೆ ಒಂದು ವರ್ಷ ಬಿಟ್ಟು ಬಂದು, ಸರ್ ನೀವು ಅವತ್ತು ಕೊಟ್ಟಿದ್ರಿ ಲ್ಯಾಪ್ಟಾಪ್ ತುಂಬಾ ಚೆನ್ನಾಗಿದೆ ಸರ್, ನನಗೆ ಇನ್ನೊಂದು ಬೇಕು. ಸೊ ಆ ತರ ಹೇಳಿಕೊಂಡು ತುಂಬಾ ಕಸ್ಟಮರ್ಸ್ ಬಂದಾಗ ನನಗೂ ಕಾನ್ಫಿಡೆನ್ಸ್ ಬಂತು, ಎಸ್ ದಿಸ್ ಈಸ್ ವರ್ಕಿಂಗ್, ನಾವು ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ನಾವೀಗ ರನ್ ಮಾಡ್ತಿದ್ದೇವೆ. 2017ರಲ್ಲಿ ಸುಳ್ಯದಲ್ಲಿ ಸಣ್ಣದಾಗಿ ಶುರು ಮಾಡಿದ ನಮ್ಮ ವ್ಯವಹಾರವನ್ನು ನೀವು ಪುತ್ತೂರು ಮತ್ತು ಮಂಗಳೂರಿಗೆ ಕೂಡ ವಿಸ್ತರಿಸಿದ್ದೀರಿ. ವಿಸ್ತರಿಸುವ ಮೊದಲು ನೀವು ಯಾವ ರೀತಿಯ ಒಂದು ಭರವಸೆ ಇಟ್ಕೊಂಡಿದ್ದೀರಿ? ಅನುಮಾನ ಇತ್ತಾ, ಹೇಗೆ? 2017ರಲ್ಲಿ ಪ್ರಪ್ರಥಮ ಬಾರಿಗೆ ನಾನು ಪ್ರಾರಂಭ ಮಾಡಿದ್ದು ಪುತ್ತೂರಿನಲ್ಲಿ. ಪುತ್ತೂರಿನ ಸಿಟಿಯನ್ನ ನಾನು ಆಯ್ಕೆ ಮಾಡಿದೆ ಯಾಕೆಂತ ಹೇಳಿದ್ರೆ, ನನ್ನ ಒಂದು ಪ್ರಾಡಕ್ಟಿಗೆ ಏರಿಯಾ ಜಾಸ್ತಿ ಬೇಕು, ವಿಸ್ತಾರ ಜಾಸ್ತಿ ಬೇಕು, ಮತ್ತೆ ಜನಸಂಖ್ಯೆನೂ ಸ್ವಲ್ಪ ಜಾಸ್ತಿ ಇರಬೇಕು. ಅಲ್ಲಿಂದ ಮಂಗಳೂರಿಗೂ ಕೂಡ ನಾನು ಸರ್ವಿಸ್ ಕೊಡುವ ಹಾಗೆ ಇರಬೇಕು, ಸುಳ್ಯಕ್ಕೂ ಕೂಡ ಸರ್ವಿಸ್ ಕೊಡುವ ಹಾಗೆ ಇರಬೇಕು ಅನ್ನೋ ನಿಟ್ಟಿನಲ್ಲಿ ನಾನು ಪುತ್ತೂರಿನಲ್ಲಿ ಪ್ರಾರಂಭ ಮಾಡಿದ್ದು. ಪುತ್ತೂರಿನ ಜನಗಳಿಗೆ ನಾನು ಒಳ್ಳೆ ರೀತಿಯಲ್ಲಿ ರೀಚ್ ಆದೆ. ನನಗೆ ಅನಿಸಿತು, ಓಕೆ ನಾನು ರೀಚ್ ಆಗ್ತಿದ್ದೇನೆ, ಯಾಕಂದ್ರೆ ಕಸ್ಟಮರ್ನ ರೆಸ್ಪಾನ್ಸ್ ತುಂಬಾ ಚೆನ್ನಾಗಿ ಬಂತು. ಸೊ ಹಾಗಾಗಿ ನನಗೆ ಕೆಲವರು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ನೀನು ನಿನ್ನ ಊರನ್ನು ಬಿಟ್ಟು ನೀನು ಯಾಕೆ ಪುತ್ತೂರಿಗೆ ಬಂದಿದ್ದಿ ಅಂತ. ಸೊ ಆವಾಗ ನನಗೆ ಅನಿಸಿತ್ತು, ಈಗ ನಾನು ಸುಳ್ಯದ ಗ್ರಾಹಕರಿಗೂ ಕೂಡ ನಾನು ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗಳನ್ನ ಸಪ್ಲೈ ಮಾಡ್ತಾ ಇದ್ದೇನೆ. ಈಗ ಅವರು ನಾಳೆ ಏನಾದರೂ ಸಮಸ್ಯೆ ಬಂತು ಅಂತ ಏನಾದರೂ ಬಂದಲ್ಲಿ ನಾನು ಅವರಿಗೆ ಪುನಃ ನೀವು ಪುತ್ತೂರಿಗೆ ಬನ್ನಿ ಅಂತ ಹೇಳಲಿಕ್ಕೆ ಸರಿಯಾಗೋದಿಲ್ಲ. ಆ ಉದ್ದೇಶಕ್ಕಾಗಿ ಇಲ್ಲ, ನಮ್ಮದೊಂದು ಸುಳ್ಯದಲ್ಲೂ ಕೂಡ ಒಂದು ಬ್ರಾಂಚ್ ಇರಬೇಕು. ಸೊ ಅಲ್ಲಿ ನಾನು ಇಂಜಿನಿಯರ್ ಅಪಾಯಿಂಟ್ಮೆಂಟ್ ಮಾಡಿ ಅಲ್ಲಿ ಅವರಿಗೆ ಸರ್ವಿಸ್ ಅನ್ನು ಕೊಡುವಂತ ವ್ಯವಸ್ಥೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನು 2019ರಲ್ಲಿ ಸುಳ್ಯದಲ್ಲಿ ಪ್ರಾರಂಭ ಮಾಡಿದೆ. ಈಗ ನೀವು ಬೇರೆ ಕಡೆ, ಮುಖ್ಯವಾಗಿ ವಿದೇಶಗಳಲ್ಲಿ ರಿಫರ್ಬಿಶ್ ಆದಂತಹ, ಅಂದರೆ ಪುನಃ ಉತ್ತಮಪಡಿಸಲ್ಪಟ್ಟಂತಹ ಕಂಪ್ಯೂಟರ್ ಮತ್ತು ಲ್ಯಾಪ್ಟಾಪ್ಗಳನ್ನು ತಂದು ಈಗ ಮಂಗಳೂರು, ಪುತ್ತೂರು, ಸುಳ್ಯಗಳಲ್ಲಿ ಮಾಡ್ತಾ ಇದ್ದೀರಿ. ಈಗ ಈ ರಿಫರ್ಬಿಶ್ ಮಾಡುವಂತಹ ಒಂದು ಕೆಲಸವನ್ನೇ ಶುರು ಮಾಡುವಂತಹ ಒಂದು ಯೋಚನೆ ನಿಮಗಿದೆಯಾ? ಅದು ಕಷ್ಟವಾ, ಹೇಗೆ? ಇಲ್ಲ, ಕಷ್ಟ ಏನೂ ಇಲ್ಲ. ಆದರೆ ನಮ್ಮ ಮಾರ್ಕೆಟ್ ಸೈಜ್ ಏನಿದೆ, ನಮ್ಮ ಮಾರ್ಕೆಟ್ ಸೈಜ್ ಏನಿದೆ ಅದು ವಿಸ್ತಾರ ಆದರೆ 100% ನಮಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅಂದ್ರೆ ನಮ್ಮ ಗ್ರಾಹಕರೇ, ನಮ್ಮ ಸೆಟ್ ಆಫ್ ಕಸ್ಟಮರ್ಸ್ ಅಂತ ಏನು ನಾವು ಹೇಳ್ತೇವೆ ಅದು ಜಾಸ್ತಿ ಇದ್ರೆ ನಮಗೆ ಆರಾಮ್ಸೆ ನಾವು ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತೆ ಅದಕ್ಕೆ ಅಷ್ಟೇ ಮ್ಯಾನ್ ಪವರ್ ಬೇಕಾಗ್ತದೆ ನಮಗೆ, ಅಂದ್ರೆ ಸ್ಕಿಲ್ಡ್ ಮ್ಯಾನ್ ಪವರ್ ಅತ್ಯಗತ್ಯ. ಸೊ ಹಾಗಾಗಿ ಸಿಕ್ಕಿದ್ರೆ 100% ಮಾಡ್ಲಿಕ್ಕೆ ಸಾಧ್ಯ ಇದೆ. ಆದ್ರೆ ಎಂಟ್ರಿ ಲೆವೆಲ್ ಲ್ಯಾಪ್ಟಾಪ್ ಅನ್ನು ನಾವು ಈವಾಗಲೇ ಮಾಡ್ತಾ ಇದ್ದೇವೆ. ಅಂದ್ರೆ ಅದನ್ನು ರಿಪೇರಿ ಮಾಡುವಂಥದ್ದಲ್ಲ, ಸರಿಯಾದ ಕಂಡೀಷನ್ ಇರುವಂತಹ ಲ್ಯಾಪ್ಟಾಪ್ಗಳನ್ನೇ ಬಹಳ ಕಮ್ಮಿ ದರದಲ್ಲಿ ನಾವು ಈಗಾಗಲೇ ಕೊಡ್ತಾ ಇದ್ದೇವೆ. ನೀವು ಲ್ಯಾಪ್ಟಾಪ್ ಮತ್ತು PC-ಗಳನ್ನು ಕೊಡ್ತಾ ಇದ್ದೀರಿ. ನಿಮಗೆ ಯಾವ ಹಂತದಲ್ಲಿ ನಿಮ್ಮ ಜೊತೆಗೆ ನೀವು ಸೇರಿದಂತೆ ಅದನ್ನು ಏನಾದರೂ ಸರ್ವಿಸಿಂಗ್ ಮಾಡಬೇಕಾದ್ರೆ ಅಂತಹ ಅವಶ್ಯಕತೆ ಯಾವಾಗ ಬಂತು? ಈಗ ನೀವು ತುಂಬ ಜನ ಇದ್ದೀರಲ್ಲ, ಅದರಲ್ಲಿ ನೀವು ಅದರ ಬಗ್ಗೆ ಪುನಃ ಸರ್ವಿಸಿಂಗ್ ಏನಿರ್ತದೆ ನಿಮ್ಮದು? ಮೊದಲು ಗ್ರಾಹಕರು ನಮ್ಮಲ್ಲಿಂದ ರೀಫರ್ಬಿಶ್ ಲ್ಯಾಪ್ಟಾಪ್ ಅನ್ನ ಖರೀದಿ ಮಾಡಿದರೆ, ಖರೀದಿ ಮಾಡಿದ 1 ವಾರದಲ್ಲಿ ಏನಾದರೂ ಸಮಸ್ಯೆ ಬಂದಲ್ಲಿ ನಾವು ಅವರಿಗೆ ರಿಪ್ಲೇಸ್ಮೆಂಟ್ ಅನ್ನು ಕೊಡುವಂತ ಕೆಲಸಗಳನ್ನು ಮಾಡ್ತೇವೆ. ಅದಾದ ನಂತರ 1-2 ತಿಂಗಳು ಅಥವಾ 3 ತಿಂಗಳು ಆದ ಮೇಲೆ ಅವರಿಗೆ ಏನಾದರೂ ಸಮಸ್ಯೆ ಬಂತು ಅಂತ ಹೇಳಿದ್ರೆ ಸರ್ವಿಸ್ ಮಾಡಿ ಕೊಡುವಂತ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೇವೆ. ಬಟ್ ನಮ್ಮದೊಂದು ಬ್ಯಾಡ್ ಲಕ್ ಅಂತಾನೆ ಹೇಳ್ಬೋದು, ನಾವು ಕೊಟ್ಟ ಯಾವುದೇ ಲ್ಯಾಪ್ಟಾಪ್ಗಳು ಡೆಡ್ ಆಗೋದಿಲ್ಲ. ಸಣ್ಣ ಪುಟ್ಟದಂದ್ರೆ ಕೀಬೋರ್ಡ್ ಹೋಗುವಂಥದ್ದು ಅಥವಾ ಬ್ಯಾಟ್ರಿ ಡೆಡ್ ಆಗುವಂಥದ್ದು ಸರ್ವೇ ಸಾಮಾನ್ಯ. ಅದು ಯಾವುದೇ ಲ್ಯಾಪ್ಟಾಪ್ ಇದ್ರೂ ಅದು ಡೆಡ್ ಆಗುವಂತ, ಯಾಕಂದ್ರೆ ಅದನ್ನು ವ್ಯಾರಂಟೈರ್ ಮೆಟೀರಿಯಲ್ ಅಂತ ಕರಿತೇವೆ. ಸೊ ಹಾಗಾಗಿ ಅದು ಸರ್ವೇ ಸಾಮಾನ್ಯ, ಅದು ನಾವು ರಿಪ್ಲೇಸ್ಮೆಂಟ್ ಮಾಡ್ತೇವೆ. ಅದನ್ನು ಹೊರತುಪಡಿಸಿ ಬಹಳ ಕಮ್ಮಿ ಲ್ಯಾಪ್ಟಾಪ್ ಡೆಡ್ ಆಗಿ ಬರುವಂಥದ್ದು, ರಿಪೇರ್ ಆಗದೇ ಇರುವಂಥ ಸ್ಟೇಟಿಗೆ ಬರುವಂಥದ್ದು ಬಹಳ ಕಮ್ಮಿ. ಇನ್ ಕೇಸ್ ಅಂಥದ್ದೇ ಏನಾದರೂ ಸಿಚುವೇಶನ್ ನನಗೆ ಬಂತು, ಕಸ್ಟಮರ್ ತುಂಬಾ ಡಿಸಪಾಯಿಂಟೆಡ್, ಇಲ್ಲ ನನಗೆ ಬೇಕೇ ಬೇಕು, ನನಗೆ ಬೇರೆ ಇನ್ವೆಸ್ಟ್ಮೆಂಟಿಗೆ ದುಡ್ಡಿಲ್ಲ, ಖರೀದಿ ಮಾಡಲಿಕ್ಕೆ ನನಗೆ ಶಕ್ತಿ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ನಾವು ರಿಪ್ಲೇಸ್ಮೆಂಟ್ ಕೊಟ್ಟ ಉದಾಹರಣೆಗಳು ಬಹಳ ಇದೆ. ಆದರೆ ಹಾಗಾದ್ದು ಕಡಿಮೆ ಇರಬಹುದು, ತುಂಬಾ ಕಮ್ಮಿ. ಹಾಗಾಗಿ ನಮಗೆ ಇನ್ನೊಂದು ರಿಪ್ಲೇಸ್ಮೆಂಟ್ ಕೊಡಬಹುದು ಅಂತ ಹೇಳಿ ಕೊಡ್ತಾ ಇದ್ದೇವೆ. ಸರಿ ಸರಿ ಸರಿ. ಸಾಮಾನ್ಯವಾಗಿ ಇಂತಹ ವಸ್ತುಗಳ ಖರೀದಿಗೆ ಬಂದಾಗ ಒಂದು ಭಾವನೆ ಇರ್ತದೆ ಕಸ್ಟಮರ್ಗಲ್ಲಿ, ನನಗೆ ತುಂಬ ಚೀಪಲ್ಲಿ ಸಿಗಬೇಕು ಅಂತ ಇರ್ತದೆ. ನೀವು ಇಂತಹ ಕಸ್ಟಮರ್ಗಳನ್ನು ಯಾವ ರೀತಿಯಲ್ಲಿ ಕನ್ವಿನ್ಸ್ ಮಾಡ್ತೀರಿ? ಮೊದಲಿಗೆ ನಾವು ಕಸ್ಟಮರನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ಕಸ್ಟಮರ್ನ ರಿಕ್ವೈರ್ಮೆಂಟ್ ಏನು, ಅವರ ನೀಡ್ ಏನು, ಅವರು ಯಾವ ಉದ್ದೇಶಕ್ಕಾಗಿ ಲ್ಯಾಪ್ಟಾಪ್ ಅನ್ನ ಅಥವಾ ಡೆಸ್ಕ್ಟಾಪ್ ಅನ್ನು ಖರೀದಿ ಮಾಡ್ತಿದ್ದಾರೆ. ಫಸ್ಟ್ ನಾವು ಅದನ್ನು ಅವರಿಗೆ ಒಂದಷ್ಟು ಪ್ರಶ್ನೆಗಳನ್ನು ಹಾಕ್ತೇವೆ. ಅವರಿಗೆ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ಗಳ ಬಗ್ಗೆ ಮಾಹಿತಿ ಇಲ್ಲದೇ ಇದ್ದಲ್ಲಿ ಅವರ ಬಜೆಟ್ ಅನ್ನು ಕೇಳ್ತೇವೆ. ನೀವು ಯಾವ ಬಜೆಟ್ ಅಲ್ಲಿ ನೀವು ಲ್ಯಾಪ್ಟಾಪ್ ಅನ್ನು ನೋಡ್ತಾ ಇದ್ದೀರಾ, ಯಾವ ಪರ್ಪಸ್ಸಿಗೆ ನೋಡ್ತಾ ಇದ್ದೀರಾ. ಸೊ ಅವರ ಉದ್ದೇಶಗಳನ್ನೆಲ್ಲ ತಿಳ್ಕೊಂಡು ಅವರಿಗೆ ಏನು ಬೇಕು ಅದನ್ನೇ ನಾವು ಕೊಡುವಂಥ ಕೆಲಸಗಳನ್ನು ಮಾಡ್ತಿದ್ದೇವೆ. ಸುಖ ಸುಮ್ಮನೆ ಯಾವುದೊಂದು ನನ್ನಲ್ಲಿ ಇರುವಂಥ ಸ್ಟಾಕಲ್ಲಿ ಇರುವಂಥ ಲ್ಯಾಪ್ಟಾಪ್ ಅನ್ನು ಅವರಿಗೆ ಕೊಡುವಂಥದ್ದಾಗಲಿ ಆ ಥರದ
ವಿಷಯಗಳನ್ನು ನಾವು ಮಾಡಲಿಕ್ಕೆ ಹೋಗೋದಿಲ್ಲ. ಅವರಿಗೆ ಏನು ಬೇಕು, ಅವರ ರಿಕ್ವೈರ್ಮೆಂಟ್ ಏನಿದೆ ಅದರ ಬೇಸಿಸ್ ಮೇಲೆ ನನಗೆ ಎಡಿಟಿಂಗ್ ಮಾಡಲಿಕ್ಕೆ ಲ್ಯಾಪ್ಟಾಪ್ ಬೇಕು, ಇಲ್ಲ ನನಗೆ ನಾನು BCom ಅಥವಾ ಯಾವುದೋ ಒಂದು ಎಜುಕೇಷನ್ ಮಾಡ್ತಾ ಇದ್ದೇನೆ, ಅಲ್ಲಿ ಬರೀ ಡಾಕ್ಯುಮೆಂಟ್ ವರ್ಕ್ ಮಾಡಲಿಕ್ಕೆ ಇರ್ತದೆ, ಸೊ ಆ ವಿಷಯದಲ್ಲಿ ನನಗೆ ಲ್ಯಾಪ್ಟಾಪ್ ಬೇಕು. ಸೊ ಅವರ ರಿಕ್ವೈರ್ಮೆಂಟ್ ಏನಿದೆ, ಇಲ್ಲ ಮನೆಯಲ್ಲಿ ನನ್ನ ಮಕ್ಕಳಿದ್ದಾರೆ ಅವರಿಗೆ ಲ್ಯಾಪ್ಟಾಪ್ ಬೇಕು. ಸೊ ಅವರ ಕ್ಯಾಟಗರಿಗೆ ಅವರಿಗೆ ಯಾವ ಸ್ಪೆಸಿಫಿಕೇಶನ್ ಲ್ಯಾಪ್ಟಾಪ್ ಬೇಕಾಗ್ತದೆ ಅದನ್ನೇ ನಾವು ಕೊಡುವಂಥದ್ದು. ಸೊ ಹಾಗಾಗಿ ಅವರಿಗೆ ಯಾವುದೇ ರೀತಿಯಾದಂಥ ಬರ್ಡನ್ ಆಗೋದಿಲ್ಲ. ಹೆಚ್ಚಿನ ಸಮಯದಲ್ಲಿ ಏನಾಗ್ತದೆ, ಇವಾಗ ಹೊಸ ಲ್ಯಾಪ್ಟಾಪ್ ಯಾರೆಲ್ಲ ಖರೀದಿ ಮಾಡಲಿಕ್ಕೆ ಹೋಗ್ತಾರೆ ಅವರಿಗೆ ಇದರ ಬಗ್ಗೆ ಮಾಹಿತಿ ಇರೋದಿಲ್ಲ, ಯಾರು ಅವರಿಗೆ ಗೈಡ್ಲೈನ್ ಕೊಡಲಿಕ್ಕೆ ಇರೋದಿಲ್ಲ. ಎಷ್ಟು ಅಮೌಂಟ್, 50,000 ಲ್ಯಾಪ್ಟಾಪ್, ಅದು ನಿಜವಾಗ್ಲೂ ಅವರಿಗೆ ಅವಶ್ಯಕತೆ ಇದೆಯೋ ಇಲ್ವೋ ಇದರ ಬಗ್ಗೆ ಯಾರು ಕೂಡ ಮಾಹಿತಿಯನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಸೊ ನಾವಿಲ್ಲಿ ಮೊದಲನೇದು ಡೇ 1 ನಾವು ಎಲ್ಲಿಂದ ಪ್ರಾರಂಭ ಮಾಡಿದ್ದೇವೆ ಅಲ್ಲಿಂದಲೂ ಕೂಡ ನಾವು ಈ ಒಂದು ಆಕ್ಟಿವಿಟಿಯನ್ನು ಮಾಡ್ತಾ ಬರ್ತಿದ್ದೇವೆ. ಸುಖ ಸುಮ್ಮನೆ ಅವರಿಗೆ ಹೇರುವಂಥ ಕೆಲಸಗಳನ್ನು ನಾವು ಮಾಡ್ತಾ ಇಲ್ಲ. ಹಾಗಾಗಿ ಬಂದಂಥ ಎಲ್ಲ ಕಸ್ಟಮರ್ಗಳಿಗೆ ಸರಿ ನನಗೆ ಏನು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ನನಗೆ ಸರಿಯಾಗಿ ಸಿಕ್ಕಿದೆ ಅಂತಲೇ ಭಾವಿಸ್ಕೊಂಡು ತಗೊಂಡು ಹೋಗ್ತಾರೆ. ಅನೂಪ್ ಅವರೇ, ಸಾಮಾನ್ಯವಾಗಿ ಕಂಪ್ಯೂಟರ್, ಲ್ಯಾಪ್ಟಾಪ್ ಮತ್ತು ಮೊಬೈಲ್ ಖರೀದಿ ಮಾಡ್ತೇವೆ, ಅದಕ್ಕೆ ಬೇಕಾದ್ದು ಬೇಡದ್ದು ಆ್ಯಪ್ ಸಾಫ್ಟ್ವೇರ್ ಎಲ್ಲ ಹಾಕ್ಕೊಂಡದು ಕೆಲಸ ಮಾಡೋದಾಗಿ ತುಂಬ ಸ್ಲೋ ಆಗಿಬಿಡ್ತದೆ. ನಾವು ಆ ದೋಷವನ್ನು ಕಂಪ್ಯೂಟರ್ ಮೇಲೆ ಹಾಕ್ತೇವೆ. ನೀವು ಹೇಳಿದಾಗೆ ನಮ್ಮ ಕೆಲಸ ಏನು, ನಮ್ಮ ಅಗತ್ಯ ಏನದು ಗೊತ್ತಿಲ್ಲದೆ ಅವ್ರು ಹೇಳಿದ್ರು ಇವರು ಹೇಳಿದ್ರು ಅಂಥೇಳಿ ಬೇಡದ ಸಾಫ್ಟ್ವೇರ್ಗಳನ್ನು ಆ್ಯಪ್ಗಳನ್ನೆಲ್ಲ ಹಾಕ್ಕೊಂಡು ಅದನ್ನು ನೇರವಾಗಿ ಕೆಲಸ ಮಾಡಲಿಕ್ಕೆ ಬಿಡೋದಿಲ್ಲ. ನಾವು ಕಡೆಗೆ ಏನು ಮಾಡ್ತೇವೆ, ಇದು ನಮಗೆ ಕಂಪ್ಯೂಟರ್ ಕೊಟ್ಟವರು ನಮ್ಮ ತಲೆ ಕಟ್ಟಿದ್ರು ಹೀಗಿದ್ದು ಅಂತ ತಿಳ್ಕೊಳ್ತೇವೆ. ಹೀಗೆ ಈ ರೀತಿಯಲ್ಲಿ ಕಂಪ್ಯೂಟರ್ಗಳಿಗೆ ಸಮಸ್ಯೆ ತಂದುಕೊಂಡು ನಿಮ್ಮ ಹತ್ರ ಬರೋರು ಇರ್ತಾರಾ? ಭಾಳಷ್ಟು ಜನ ಇದ್ದಾರೆ. ಸರ್ವಿಸಿಗೆ ಬಂದಾಗ ಇದುವೇ ಒಂದು ಮುಖ್ಯ ಕಾರಣ ಆಗಿರ್ತದೆ, ನನ್ನ ಲ್ಯಾಪ್ಟಾಪ್ ಸ್ಲೋ ಇದೆ, ವರ್ಕ್ ಆಗೋದಿಲ್ಲ ಅಂತ. ಅದರಲ್ಲಿ 2-3 ವಿಷಯಗಳಿದೆ. ಒಂದು, ನೀವು ಹೇಳಿದ ಹಾಗೇನೆ ಅನಗತ್ಯ ಸಾಫ್ಟ್ವೇರ್, ಅವರಿಗೆ ಉಪಯೋಗಕ್ಕೆ ಬಾರದಂಥ ಸಾಫ್ಟ್ವೇರ್ಗಳನ್ನೆಲ್ಲ ಇನ್ಸ್ಟಾಲ್ ಮಾಡ್ಕೊಳ್ಳುವಂಥದ್ದು. ಇನ್ನೊಂದು, ಅದನ್ನು ನಾವು ಪೀರಿಯಾಡಿಕಲಿ ಮೇಂಟೆನೆನ್ಸ್ ಮಾಡದೇ ಇರುವಂಥದ್ದು, ಅಂದರೆ ಟೆಂಪರರಿ ಫೈಲ್ಸ್ ಡಿಲೀಟ್ ಮಾಡದೇ ಇರುವಂಥದ್ದು, ಮಾಡೋದು. ಹೌದು, ಹಳೆ ಲ್ಯಾಪ್ಟಾಪ್ ಆದರೆ ಆ ಎಲ್ಲ ಕೆಲಸಗಳು ಇರ್ತಿತ್ತು. ಮತ್ತು ಆ್ಯಂಟಿವೈರಸ್, ಜೆನ್ಯೂನ್ ಆ್ಯಂಟಿವೈರಸ್ ಹಾಕದೇ ಇರುವಂಥದ್ದು, ಜೆನ್ಯೂನ್ ವಿಂಡೋಸ್ ಯೂಸ್ ಮಾಡದೇ ಇರುವಂಥದ್ದು, ಇದೆಲ್ಲ ಕಾರಣಗಳು ಬರ್ತದೆ ಲ್ಯಾಪ್ಟಾಪ್ ಸ್ಲೋ ಆಗಲಿಕ್ಕೆ. ಸೊ ನಮ್ಮಲ್ಲಿಗೆ ಸರ್ವಿಸಿಗೆ ಬಂದಾಗ ನಾವು ಇದನ್ನು ಅವರಿಗೆ ಹೇಳ್ತೇವೆ, ನೋಡಿ ಈ ಕಾರಣಕ್ಕಾಗಿ ನಿಮ್ಮ ಲ್ಯಾಪ್ಟಾಪ್ ಸ್ಲೋ ಆಗಿದೆ. ವಿಂಡೋಸ್ 7 ಇದ್ದದನ್ನು ವಿಂಡೋಸ್ 10ಗೆ ಮಾಡಬೇಕಿದ್ರೆ ಆವಾಗ ಅದರಲ್ಲಿ ಹಾರ್ಡ್ವೇರ್ ಚೇಂಜಸ್ ಮಾಡಬೇಕಾಗ್ತದೆ. ಹಾರ್ಡ್ ಡಿಸ್ಕ್ ಈಗದ ಲೇಟೆಸ್ಟ್ ಹೈ ಸ್ಪೀಡ್ ಹಾರ್ಡ್ ಡಿಸ್ಕ್ಗಳನ್ನು ಹಾಕಬೇಕಾಗ್ತದೆ, ಇಲ್ಲದ್ರೆ ಅದು ಸ್ಲೋನೆಸ್ ಬರ್ತದೆ. ಸೊ ಇದು ಕಸ್ಟಮರ್ಗಳಿಗೆ, ಗ್ರಾಹಕರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರೋದಿಲ್ಲ. ಸೊ ಅದನ್ನು ನಾವು ಬಂದಾಗ ಹೇಳ್ತೇವೆ, ನೋಡಿ ಈ ಥರ ಸಾಫ್ಟ್ವೇರಲ್ಲಿ ಬದಲಾವಣೆ ಆಗಿದೆ, ಹೊಸ ಸಾಫ್ಟ್ವೇರ್ ಬಂದಿದೆ, ಸೊ ಹಾಗಾಗಿ ನೀವು ಈ ಚೇಂಜಸ್ಗಳನ್ನು ಮಾಡಬೇಕಾಗ್ತದೆ. ಮಾಡಿದರೆ 100% ಇದು ರಿಸಲ್ಟ್ ಬರ್ತದೆ, ನಿಮ್ಮ ಲ್ಯಾಪ್ಟಾಪ್ ಕೂಡ ಸ್ಪೀಡ್ ಆಗಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಅವರು ಒಪ್ಪಿಕೊಂಡು ಅದು ಕೆಲಸ ಆಗ್ತದೆ. ಅನೂಪ್ ಅವರೇ, ಕೇವಲ 25-30 ವರ್ಷಗಳ ಹಿಂದೆ ಕಂಪ್ಯೂಟರ್ ನೋಡೋದೊಂದು ದೊಡ್ಡ ಒಂದು ಖುಷಿ ಸಂಗತಿ ಆಗಿತ್ತು. ಕಂಪ್ಯೂಟರ್ ಅಂತೆ ಅಂತ. 10 ವರ್ಷಗಳ ಹಿಂದೆ ಊರಿಗೊಂದು ಕಂಪ್ಯೂಟರ್ ಇತ್ತು, ಈಗ ಮನೆಗೂ ಕಂಪ್ಯೂಟರ್ ಬಂದಿದೆ. ಆದ್ದರಿಂದ ಕಂಪ್ಯೂಟರ್ ಮಾರ್ಕೆಟ್ ತುಂಬ ದೊಡ್ಡದಾಗಿದೆ, ಕಂಪ್ಯೂಟರ್ ಲ್ಯಾಪ್ಟಾಪ್ಗಳ ಮಾರ್ಕೆಟ್ ದೊಡ್ಡದಾಗಿದೆ. ಈಗ ಈ ರಿಫರ್ಬಿಶ್ಡ್ ಕಂಪ್ಯೂಟರ್ಗಳನ್ನು ಮಾರುವಂಥದ್ದು ಮತ್ತು ಅದನ್ನು ಮಾಡುವಂಥದ್ದು, ರಿಫರ್ಬಿಶ್ ಮಾಡುವಂತಹ ಒಂದು ಕ್ರಿಯೆ, ಇದು ಪ್ರತಿ ಜಿಲ್ಲೆಯಲ್ಲಿಯೂ ಶುರುವಾದರೆ ಆಶ್ಚರ್ಯ ಇಲ್ಲ ಮತ್ತು ಅಗತ್ಯ ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಈ ಒಂದು ರಂಗದ ಭವಿಷ್ಯ ಏನು, ಅದರಲ್ಲಿ ನೀವು ಮುಂದೆ ಯಾವುದೆಲ್ಲ ಹೊಸ ಯೋಜನೆ ಮತ್ತು ಯೋಚನೆಗಳನ್ನು ಹಾಕ್ಕೊಳ್ಬೋದು ಅಂತ ತಿಳ್ಕೊಂಡಿದ್ದೀರಿ? ಎಲ್ಲಿವರೆಗೆ ಕಂಪ್ಯೂಟರ್ ಬಳಕೆ ಮಾಡಿದ್ರು ಅಲ್ಲಿವರೆಗೆ ನಮಗೆ ಭವಿಷ್ಯ ಇದೆ. ಇವಾಗ ದಿನೇ ಮಾರ್ಕೆಟಲ್ಲಿ ಪ್ರೈಸ್ಗಳು ಏರ್ತಾ ಇವೆ. ಮೊದಲು ಇದ್ದ ರೇಟಿಗೂ ಇವಾಗ ಇದ್ದ ರೇಟಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇವಾಗ ಒಂದು ಒಳ್ಳೆ ಲ್ಯಾಪ್ಟಾಪ್ ನೀವು ಖರೀದಿ ಮಾಡಬೇಕಿದ್ರೆ ಮಿನಿಮಮ್ 50,000 ಬಜೆಟ್ ಇರಬೇಕಾಗ್ತದೆ. ನನಗೆ ಅದರ ಡಿಫ್ರೆನ್ಸ್ ಹೇಳಬೇಕು ಅಂತ ಹೇಳಿದರೆ, ನಿಮ್ಮ ಕೈಯಲ್ಲಿ 25,000 ರೂಪಾಯಿಯ ಮೊತ್ತ ಇದ್ದರೆ ನಿಮಗೆ ಹೊಸ ಲ್ಯಾಪ್ಟಾಪ್ ಖರೀದಿ ಮಾಡೋದಿದ್ರೆ ಬೇಸಿಕ್ ಎಂಟ್ರಿ ಲೆವೆಲ್ ಅಂತ ನಾವೇನು ಹೇಳ್ತೇವೆ ಆ ಲ್ಯಾಪ್ಟಾಪ್ ನಿಮಗೆ ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದೇ 25,000 ರೂಪಾಯಿ ಬಜೆಟನ್ನು ಇಟ್ಕೊಂಡು ನಮ್ಮ ಆಫೀಸಿಗೆ ಬಂದರೆ, ನಮ್ಮ ಶಾಪಿಗೆ ಬಂದರೆ ನಿಮಗೆ i5 8ನೇ ಜನ್ರೇಷನ್ವರೆಗಿನ ಲ್ಯಾಪ್ಟಾಪನ್ನು, ಅದು 8 GB ರ್ಯಾಮ್ ಜೊತೆ 256 GB ಲೇಟೆಸ್ಟ್ SSD ಜೊತೆ ಒಳ್ಳೆ ಕ್ವಾಲಿಟಿ ಲ್ಯಾಪ್ಟಾಪನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುವಂಥ ಲ್ಯಾಪ್ಟಾಪನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈ ಗ್ಯಾಪ್ ತುಂಬ ಇದೆ. ಸೊ ಹಾಗಾಗಿ ನಮಗೆ ಅದನ್ನು ಕಸ್ಟಮರಿಗೆ ಕನ್ವಿನ್ಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ಯಾಕಂದರೆ ಅವರಿಗೆ ಹೆಚ್ಚಿನ ಕಸ್ಟಮರ್ಗಳಿಗೆ, ನನ್ನಲ್ಲಿರುವಂಥ ಕೆಲವು ಕಾರ್ಪೊರೇಟ್ ಕಸ್ಟಮರ್ಗಳಿಗೆ ಮೊದಲು ಒಂದು ಎಡಿಟಿಂಗ್ ಮಾಡಬೇಕಿದ್ರೆ, ಒಂದು ಡಿಸೈನಿಂಗ್ ಮಿಷಿನ್ಸ್ ಬೇಕು ಅಂತ ಹೇಳಿದರೆ 1 ಲಕ್ಷ 1.5 ಲಕ್ಷ ಅವರು ವ್ಯಯ ಮಾಡಬೇಕಿತ್ತು, ಇನ್ವೆಸ್ಟ್ಮೆಂಟ್ ಮಾಡಬೇಕಿತ್ತು. ಇವಾಗ ನನ್ನ ಪರಿಚಯದ ಮೇಲೆ ಅವರಿಗೆ 40,000 50,000 ಬಜೆಟಲ್ಲಿ ನಾವು ಅವರಿಗೆ ಕಂಪ್ಯೂಟರ್ಸನ್ನು ಮಾಡಿಕೊಡುವ ಕಾರಣ ಈಗ ಅವರ ಆಫೀಸಲ್ಲಿ ಅದರ ಕಂಪ್ಯೂಟರ್ನ ಸಂಖ್ಯೆಗಳು ಜಾಸ್ತಿ ಆಗ್ತಾ ಹೋಗಿವೆ.
ಅವ್ರಿಗೆ ಅಫೋರ್ಡೆಬಲ್ ಇಲ್ಲ, ನನಗೆ ಒಳ್ಳೆ ಬಜೆಟ್ ಅಲ್ಲಿ ಒಳ್ಳೆ ಕಂಪ್ಯೂಟರ್, ನನ್ನ ಎನ್ವೈರನ್ಮೆಂಟ್ಗೆ ಸೂಟ್ ಆಗುವಂತ ಕಂಪ್ಯೂಟರ್ ಸಿಗ್ತಾ ಇದೆ, ಹಾಗಾಗಿ ನಮಗೆ ಖರೀದಿ ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಪರ್ಚೇಸ್ ಮಾಡ್ತಾರೆ. ನೀವು ಒಂದು ಹಂತದಲ್ಲಿ ನಿಮಗೆ ಯಾರು ಪೂರೈಕೆ ಮಾಡ್ತಾರೆ ಅವ್ರ ಜೊತೆಗೆ ನಿರಂತರ ಸಂಪರ್ಕ ಇರಬೇಕು, ನಿಮಗೆ ಅವರೊಟ್ಟಿಗೆ ಒಂದು ಒಳ್ಳೆ ಸಂಬಂಧ ಇಟ್ಕೊಳ್ಬೇಕು, ಅವ್ರ ನಡುವೆ ಕೂಡ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ನಿಮ್ಮ ಕಸ್ಟಮರ್ಸ್ ಜೊತೆಗೆ ಒಂದು ಸಂಪರ್ಕ ಇರಬೇಕು, ಮತ್ತು ನೀವೇ ನೇಮಕ ಮಾಡಿಕೊಂಡಂತಹ ನಿಮ್ಮ ಸಹಾಯಕರು, ಈ 3 ಹಂತಗಳಲ್ಲಿ ನೀವು ವ್ಯವಹರಿಸಬೇಕಾಗುತ್ತೆ. ಇದರ ಚಾಲೆಂಜ್ ಎಷ್ಟು? ಮೊದಲನೇದಾಗಿ ಸಪ್ಲೈಯರ್ ಅಂತ ಹೇಳಿದರೆ ನಾವು ಪ್ರತಿ ಸಲ ಸಪ್ಲೈಯರ್ಗಳನ್ನು ಚೇಂಜ್ ಮಾಡೋದಿಲ್ಲ. ಅಂದರೆ ನಮಗೆ ನಮ್ಮ ಮೇನ್ ಉದ್ದೇಶ ಏನಂತ ಹೇಳಿದರೆ, ಮುಖ್ಯ ಉದ್ದೇಶ ನಾವು ಕ್ವಾಲಿಟಿ ಲ್ಯಾಪ್ಟಾಪ್ಗಳನ್ನು ಕೊಡುವಂಥದ್ದು. ಇಲ್ಲಿ ಕಮ್ಮಿ ಸಿಕ್ಕಿತ್ತು ಅಲ್ಲಿ ಕಮ್ಮಿ ಸಿಕ್ಕಿತ್ತು ಅಂತ ಖರೀದಿ ಮಾಡಿ ನಾಳೆ ಕೊಟ್ಟ ಮೇಲೆ ಅದು ಸಮಸ್ಯೆ ಬರಬಾರ್ದು. ಆ ನಿಟ್ಟಿನಲ್ಲಿ ನಾವು ಒಂದೇ ಕಡೆಯಿಂದ ನಾವು ಲ್ಯಾಪ್ಟಾಪ್ ಅನ್ನು ಖರೀದಿ ಮಾಡುವಂಥ ಪ್ರಕ್ರಿಯೆ ನಾವು ಇಟ್ಕೊಂಡಿದ್ದೇವೆ. ಸೊ ಖರೀದಿ ಮಾಡಿದಾಗ ಅವರಿಗೂ ಖಾತ್ರಿ ಇರ್ತದೆ ನಮ್ಮಲ್ಲಿಂದಲೇ ಕೊಟ್ಟಂಥ ಮೆಟೀರಿಯಲ್. ಸೊ ಏನಾದರೂ ಸಮಸ್ಯೆ ಇದ್ದಲ್ಲಿ ನಾವು ಪುನಃ ಅವರನ್ನು ಸಂಪರ್ಕ ಮಾಡಿದಾಗ ಹೌದು ನಾವು ಸರಿ ಮಾಡಿ ಕೊಡ್ತೇವೆ, ನಮಗೂ ಒಂದು ಟೆಸ್ಟಿಂಗ್ ವಾರಂಟಿ ಅಂತ ಕೊಟ್ಟಿರ್ತಾರೆ, ಇಷ್ಟು ದಿನದ ಒಳಗೆ ಏನಾದರೂ ಸಮಸ್ಯೆ ಬಂದಲ್ಲಿ ನನಗೆ ರಿಟರ್ನ್ ಕೊಡಿ, ನಾವು ನಿಮಗೆ ರಿಪ್ಲೇಸ್ಮೆಂಟ್ ಕೊಡ್ತೇವೆ ಅನ್ನೋ ಭರವಸೆಯನ್ನು ಅವರು ಕೊಟ್ಟಿರ್ತಾರೆ. ಸೊ ಹಾಗಾಗಿ ಪದೇ ಪದೇ ನಾವು ಸಪ್ಲೈಯರ್ಗಳನ್ನು ಚೇಂಜ್ ಮಾಡ್ತಾ ಹೋದರೆ ನಮಗೂ ಸರ್ವಿಸಿಗೂ ಸಮಸ್ಯೆ ಆಗ್ತದೆ, ಮತ್ತೆ ಕೊಡುವಂಥ ಕ್ವಾಲಿಟಿಯಲ್ಲೂ ವ್ಯತ್ಯಾಸ ಬರ್ತದೆ. ಸೊ ಆ ಉದ್ದೇಶಕ್ಕೆ ನಾವು ಸಪ್ಲೈಯರ್ಗಳನ್ನು ಚೇಂಜ್ ಮಾಡೋದಿಲ್ಲ. ಮುಂದಿನ ಪಾಯಿಂಟ್, ನಾವು ಎಂಪ್ಲಾಯಿಗಳನ್ನು ಹ್ಯಾಂಡಲ್ ಮಾಡುವಂಥದ್ದು ಅದೊಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ನಮ್ಮದೊಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟೇ ಆಗಿರ್ತದೆ. ಸೊ ಮೊದಲೇ ಹೇಳಿದಾಗೆ ನಮಗೆ ಟ್ರೈನ್ಡ್ ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಷಿಯನ್ಸೇ ಬೇಕಾಗ್ತದೆ. ಬಂದಂಥವರನ್ನು ಎಜುಕೇಟ್ ಮಾಡಲಿಕ್ಕೆ, ಅವರಿಗೆ ಟ್ರೈನಿಂಗ್ ಕೊಡಲಿಕ್ಕೆ ನಮಗೆ 6 ತಿಂಗಳ ಸಮಯ ಹಿಡಿತದೆ. ಅದಾದ ನಂತರ ನಾವು ಅವರ ಕಡೆಯಿಂದ ನಾವು ಕೆಲಸವನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೂ ನನ್ನಲ್ಲಿ ಇರುವಂಥ ಈಗ ಏನು ಟೆಕ್ನಿಷಿಯನ್ಸ್ ಇದ್ದಾರೆ ಎಲ್ಲ 7-8 ವರ್ಷದ ಮೇಲ್ಪಟ್ಟ ಟೆಕ್ನಿಷಿಯನ್ಸ್ ಇರುವ ಕಾರಣ ನನಗೆ ಒಂದಷ್ಟು ಬರ್ಡನ್ ಕಮ್ಮಿ ಆಗಿದೆ. ನಿಮ್ಮ ಹತ್ರ ಕಲ್ತು ಹೊರಟೋಗಿ ಬಿಡ್ತಾರೆ. ಹೌದು, ಆ ರೀಸನ್ ಕೂಡ ಇರ್ತದೆ. ಬಟ್ ನಾವು ಪೇ ಸ್ಕೇಲ್ ಕೂಡ ಒಳ್ಳೆ ಕೊಡುವ ಕಾರಣ ನಾವು ಅವರನ್ನ ಸರಿಯಾದ ರೀತಿಯಲ್ಲಿ ನೋಡಿಕೊಳ್ಳುವ ಕಾರಣ ಮೇಂಟೈನ್ ಮಾಡ್ತಾ ಇದ್ದೇವೆ. ಈಗ ಕಸ್ಟಮರ್, ನಾ ಆವಾಗಲೇ ಹೇಳಿದಾಗೆ ನಮ್ಮ ಎಂಟೈರ್ ಕಸ್ಟಮರ್ ಬೇಸ್ ಇರೋದು ರೆಫರೆನ್ಸ್ ಬೇಸ್ಡ್. ಮೊದಲು ತಗೊಂಡು ಹೋಗಿ ಅವರ ರೆಫರೆನ್ಸ್ ಮೂಲಕ ವರ್ಡ್ ಆಫ್ ಮೌತ್ ಅಂತ ನಾವೇನು ಕರಿತೇವೆ, ಬಾಯಿ ಮಾತಿನ ಮೂಲಕ ರೆಫರೆನ್ಸ್ ಬಂದಂತ ಕಸ್ಟಮರ್ಗಳೇ ಜಾಸ್ತಿ ಆದ ಕಾರಣ ನಾವು ಮತ್ತೆ ಎಗ್ರೆಸಿವ್ ಮಾರ್ಕೆಟಿಂಗ್ ಆಗಲಿ, ನಾವು ಇಲ್ಲ ಇವತ್ತಿಂದ ನಾಳೆಗೆ ಏನೋ ಮಾಡಬೇಕು ಅನ್ನೋ ಮನೋಭಾವನೆ ನಮ್ಮಲ್ಲಿಲ್ಲ. ಬಂದಂಥ ಪ್ರತಿಯೊಂದು ಗ್ರಾಹಕರಿಗೂ ಸರಿಯಾಗಿ ನಾವು ಸೇವೆಯನ್ನು ಕೊಡಬೇಕು. ಕೊಟ್ಟಂಥ ಸೇವೆಯಲ್ಲಿ ನಮಗೆ ಏನು ಬಿಸ್ನೆಸ್ ಬರ್ತದೆ ಅದು ಸಾಕು ಅನ್ನೋ ಮೈಂಡ್ ಸೆಟ್ ಇರುವ ಕಾರಣ ನಾವು ಅಗ್ರೆಸಿವ್ ಆಗಿ ಎಲ್ಲೂ ಹೋಗ್ತಾ ಇಲ್ಲ. ಸರ್ವಿಸ್ ಒಂದು ತುಂಬ ಚೆನ್ನಾಗಿ ನಾವು ಕೊಡ್ತಾ ಇದ್ದೇವೆ. ನಿಮ್ಮ ಕಸ್ಟಮರ್ಸ್ ಅಲ್ಲಿ 2 ವಿಧ. ಆಗಲೇ ಹೇಳಿದಾಗ ನೀವು ಕಾರ್ಪೊರೇಟ್ ಕಸ್ಟಮರ್ಸ್ ಇದ್ದಾರೆ ಅಂತ ಹೇಳಿದ್ರಿ, ಇನ್ನು ಇಂಡಿವಿಜುವಲ್ ಕಸ್ಟಮರ್ಸ್, ಊರು ಮನೆಯವರು ಬರೋದು. ಇವೆರಡರಲ್ಲಿ ಏನು ವ್ಯತ್ಯಾಸ ಮತ್ತು ಯಾರನ್ನ ಕನ್ವಿನ್ಸ್ ಮಾಡೋದು ಸುಲಭ, ಯಾರನ್ನ ಹ್ಯಾಂಡಲ್ ಮಾಡೋದು ಸುಲಭ? ಕಾರ್ಪೊರೇಟ್ ಕಸ್ಟಮರ್ಗಳು ಆಲ್ರೆಡಿ ಅವರು ಬಳಕೆ ಮಾಡ್ತಾ ಇರ್ತಾರೆ, ಹಾಗಾಗಿ ಅವರಿಗೆ ಅವರ ರಿಕ್ವೈರ್ಮೆಂಟ್ ಏನಿದೆ ಅದಕ್ಕೆ ಸರಿಯಾಗಿ ಸೂಟ್ ಆಗ್ತಾ ಇದೆ ಅಂತ ಹೇಳಿದರೆ, ಹೊಂದ್ತಾ ಇದೆ ಅಂತೇಳಿ ಅವರಿಗೆ ಕೊಡಲಿಕ್ಕೆ ಸುಲಭ ಆಗ್ತದೆ. ಬೇರೆ ಎಂಡ್ ಕಸ್ಟಮರ್ಗಳು, ಸಾಮಾನ್ಯ ಗ್ರಾಹಕರು ಏನಿರ್ತಾರೆ ಅವರಿಗೆ ನಾವು ಸ್ವಲ್ಪ ಜಾಸ್ತಿ ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಏನಿದು ಏನಾಗ್ತದೆ ಅದರ ಬಗ್ಗೆ. ಅಂದರೆ ರೀಫರ್ಬಿಶ್ಡ್ ಅಂದರೆ ಅದರಲ್ಲಿ ಬಹಳಷ್ಟು ಕ್ಯಾಟಗರಿಗಳು ಇನ್ವಾಲ್ವ್ ಆಗ್ತದೆ. ಈಗ ನಾನು ಅದನ್ನು ಆ್ಯಕ್ಚುಲಿ ಹೇಳಬೇಕಾಗ್ತದೆ. ರೀಫರ್ಬಿಶ್ಡ್ ಅಂದರೆ ಈ ಫ್ಲಿಪ್ಕಾರ್ಟ್, ಅಮೆಝಾನಲ್ಲಿ ಖರೀದಿಯಾಗಿ ರಿಜೆಕ್ಟ್ ಆದ ಮೆಟೀರಿಯಲ್ಗಳು ಕೂಡ ರೀಫರ್ಬಿಶ್ಡ್, ಅದು ಆ ಕ್ಯಾಟಗರಿಗೆ ಬರ್ತದೆ, ರೀಫರ್ಬಿಶ್ಡ್ ಕ್ಯಾಟಗರಿಗೆ ಬರ್ತದೆ. ಔಟ್ಡೇಟೆಡ್ ಮಾಡೆಲ್ಗಳು, ಮಾರ್ಕೆಟಲ್ಲಿ ಸೇಲ್ ಆಗದಂಥ ಮಾಡೆಲ್ಗಳು ಕೂಡ ರೀಫರ್ಬಿಶ್ಡ್ ಕ್ಯಾಟಗರಿಗೆ ಬರ್ತದೆ. ಆವಾಗಲೇ ನೀವು ಹೇಳಿದ ಹಾಗೆ ಅದನ್ನು ಏನಾದರೂ ಸಣ್ಣ ಪುಟ್ಟ ಸಮಸ್ಯೆ ಇದ್ದಲ್ಲಿ ಅದನ್ನು ಸರಿಪಡಿಸಿ ಅದನ್ನು ಮಾರ್ಕೆಟಿಗೆ ಬಿಟ್ಟರೆ ಅದು ಕೂಡ ರೀಫರ್ಬಿಶ್ಡ್ ಆಗಿರ್ತದೆ. ಸೊ ನಾನಾ ರೀತಿಯಲ್ಲಿ ರೀಫರ್ಬಿಶ್ಡ್ ಮೆಟೀರಿಯಲ್ಗಳು ಬರ್ತದೆ. ಸೊ ಹಾಗಾಗಿ ಗ್ರಾಹಕರ ರಿಕ್ವೈರ್ಮೆಂಟ್ನ ಮೇಲೆ ನಾವು ಅದನ್ನು ಕೊಡ್ತೇವೆ. ಈಗ ಇಲ್ಲ ನನಗೊಂದು 10,000 ರೂಪಾಯಿಗೆ ಲ್ಯಾಪ್ಟಾಪ್ ಸಾಕಂತ ಹೇಳಿದರೆ 10,000 ರೂಪಾಯಿ ಏನು ಲ್ಯಾಪ್ಟಾಪ್ ಇದೆ ಅದನ್ನು ನಾವು ಕೊಡ್ತೇವೆ. ಇಲ್ಲ ನನ್ನಲ್ಲಿ ಬಜೆಟ್ ಇದೆ, ಒಳ್ಳೆ ಲ್ಯಾಪ್ಟಾಪ್ ಬೇಕು, ವಾರಂಟಿ ಬೇಕು, ರೀಫರ್ಬಿಶ್ಡ್ ಆದರೂ ಪರವಾಗಿಲ್ಲ ಅನ್ನೋ ಇದು ಮನಸ್ಥಿತಿ ಯಾರಿಗಿರುತ್ತೆ ಅವರಿಗೆ ನಾವು ರೀಫರ್ಬಿಶ್ಡ್ ಪ್ರಾಡಕ್ಟ್ ಅನ್ನು ಕೊಡ್ತೇವೆ. ಅಂದರೆ ಅದರಲ್ಲಿ ಸಣ್ಣ ಸ್ಕ್ರಾಚಸ್, ಅಂದರೆ ಕಾಸ್ಮೆಟಿಕ್ ಚೇಂಜಸ್ ಆಗಿರ್ತದೆ, ಸಣ್ಣ ಸಣ್ಣ ಚೇಂಜಸ್, ಬಟ್ ಅದು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಆದರೆ ಅದು ರೀಫರ್ಬಿಶ್ಡ್ ಕ್ಯಾಟಗರಿಗೆ ಬಂದಿರ್ತದೆ. ನಮಗೆ ಒಂದು ಅದರ ಲಿಸ್ಟ್ ಬರ್ತದೆ, ಮೆಟೀರಿಯಲ್ ಬರುವಾಗ ಇಂಥ ಮೆಟೀರಿಯಲ್ ಅಲ್ಲಿ ಇಂಥ ಕಡೆಯಲ್ಲಿ ಇಂಥದೇ ಡ್ಯಾಮೇಜ್ ಇದೆ ಅಂತ ಅವ್ರು ಮೆನ್ಷನ್ ಮಾಡಿರ್ತಾರೆ. ಸಣ್ಣ ಹೇರ್ ಲೈನ್ ಸ್ಕ್ರಾಚಸ್ ಇರ್ತದೆ, ಇಲ್ಲಿ ಒಂದು ಕಡೆ ಪೇಂಟ್ ಹೋಗಿದೆ, ಈ ತರದ
ಅದ್ರಲ್ಲಿ ಏನು ಫಾಲ್ಟ್ ಇದೆ ಅಂತ ಮೆನ್ಷನ್ ಮಾಡಿರ್ತಾರೆ. ನಾವು ಅದನ್ನ ಕಸ್ಟಮರ್ಗೆ ತಿಳಿಸ್ತೇವೆ, ನೋಡಿ ಇಂಥ ಕಡೆ ಇಂಥ ಫಾಲ್ಟ್ ಇದೆ, ಸೊ ಇದರಿಂದ ನಿಮಗೆ ಏನು ಸಮಸ್ಯೆ ಇಲ್ಲ, ಲ್ಯಾಪ್ಟಾಪ್ ಚೆನ್ನಾಗಿ ವರ್ಕ್ ಆಗ್ತಾ ಇರ್ತದೆ, ಇದು ಬ್ರ್ಯಾಂಡ್ ಇಂದ ರೀಫರ್ಬಿಶ್ಡ್ ಆಗಿ ಬಂದಿರುವಂತದ್ದು, ನಾವು ಯಾರು ರೀಫರ್ಬಿಶ್ಡ್ ಮಾಡಿರುವುದಿಲ್ಲ, ಡೈರೆಕ್ಟ್ ಕಂಪನಿಯಿಂದಲೇ ರೀಫರ್ಬಿಶ್ಡ್ ಆಗಿರುವ ಕಾರಣ ನಿಮಗೆ ಯಾವುದೇ ಸಮಸ್ಯೆ ಇರೋದಿಲ್ಲ ಅಂತ ಹೇಳಿ ನಾವು ಅದನ್ನ ಅವರಿಗೆ ಕೊಡುವಂಥದ್ದು. ತಂದೆ ಮಾಡಿಸಿಕೊಟ್ಟ 5 ಲಕ್ಷ ಸಾಲ ಈಗ ಮುಗಿದಿದೆಯಾ? ಮತ್ತು ನೀವು ಈಗ ಬೆಂಗಳೂರು ಬಿಟ್ಟು ಬಂದದಕ್ಕೆ ಏನೂ ದುಃಖ ಇಲ್ಲದೆ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ಮತ್ತು ನಿಮ್ಮ ಮನೆಯವರೆಲ್ಲರೂ ಪರವಾಗಿಲ್ಲ, ಬಿಟ್ಟು ಬಂದ ಆತಂಕ ಈಗ ಇಲ್ಲ ಅನ್ನೋ ಸ್ಥಿತಿ ಬಂದಿದೆಯಾ ಈಗ? ಖಂಡಿತ 5 ಲಕ್ಷ ಸಾಲ ತೀರಿತ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾವು ಬಿಸ್ನೆಸ್ ಅನ್ನು ಎಕ್ಸ್ಪೆನ್ಷನ್ ಮಾಡ್ತಾ ಬಂದಿದ್ದೇವೆ. ಹಾಗಾಗಿ ಬಜೆಟ್ ಅದೇ ರೀತಿಯಲ್ಲಿ ರೈಸ್ ಆಗ್ತದೆ. 5 ಲಕ್ಷ ಇದ್ದದ್ದು ಈಗ 50 ಲಕ್ಷ ಕ್ರಾಸ್ ಆಗಿದೆ, ಹಾಗಾಗಿ ಅದು ಕಳೆದೋಗಿದೆ. ಹಾಗಾಗಿ ಅದನ್ನು ಬಜೆಟ್ ಅನ್ನು ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಇಂಪ್ರೂವ್ಮೆಂಟ್ ಇದೆ. 7 ವರ್ಷದಲ್ಲಿ 3 ಬ್ರಾಂಚ್ಗಳನ್ನು ಸ್ಥಾಪನೆ ಮಾಡಿದ್ದೇವೆ. ಸೊ ಹಾಗಾಗಿ ಎಲ್ಲ ಮನೆಯವರಿಗೆಲ್ಲರಿಗೂ ಒಂದು ಒಳ್ಳೆ ನಿಟ್ಟಿನಲ್ಲಿ ಹೋಗ್ತಾ ಇದೆ, ವ್ಯವಹಾರ ಆಗ್ತಾ ಇದೆ. ಮತ್ತೆ ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಎಲ್ಲರೂ ಕೂಡ ಏನೋ ಒಂದು ಮಾಡ್ತಾ ಇದೆಯಾ ಅನ್ನೋ ಅವರಿಗೊಂದು ಮನೋಭಾವನೆ ಇದೆ. ಹಾಗಾಗಿ ಸಕ್ಸಸ್ಫುಲ್ ಅಂತಾನೆ ಹೇಳ್ಬೋದು. ಸರಿ ಅನೂಪ್ ಅವರೇ, ಇದುವರೆಗೆ ನಮ್ಮ ಈ ಕರಾವಳಿಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಹೊಸತಾದಂತಹ ಒಂದು ಉದ್ಯಮವನ್ನು ಸ್ಥಾಪಿಸಿ ಅದರಲ್ಲಿ ನಿಮ್ಮ ಉನ್ನತಿಯನ್ನು ಕಂಡುಕೊಂಡಿದ್ದೀರಿ, ಹಾಗೆ ತೃಪ್ತರಾಗಿದ್ದೀರಿ. ಇದು ಈ ರಂಗಕ್ಕೆ ಬರುವಂತಹ ಮುಂದಿನ ಪೀಳಿಗೆಯವರಿಗೆ ಒಂದು ಆಶಾದೀವಿಗೆಯಾಗಿ ಕಾಣಬಹುದು. ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಕೇಳುಗರೆ, ಇದುವರೆಗೆ ರೀಫರ್ಬಿಶ್ಡ್ ಅಥವಾ ನವೀಕರಣಗೊಂಡ ಕಂಪ್ಯೂಟರ್ ಅನ್ನು ವ್ಯವಹಾರ ಮಾಡುತ್ತಿರುವ ಅನೂಪ್ ಕೆಜೆ ಕಾಂತಮಂಗಲ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನ ಕೇಳಿದಿರಿ. ಕೇಳುಗರೆ, ಇದು ಇಂದಿನ ಯುವವಾಣಿ ದಾರಿದೀಪ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ನಮಸ್ಕಾರ.